ಹಾಯ್, ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಮುಂದಿನ ಸಂಚಿಕೆಯನ್ನು ತಿಳಿಸ್ತಾ ಹೋಗ್ತೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ. ಟಿವಿಗೂ ಮುಂಚೆ ನೋಡಿ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಭೂಮಿ ಕಾನ್ಸ್ಟೇಬಲ್ ಆಗಬೇಕು ಅನ್ನೋ ಆಸೆನ ಸಂಗೀತ ಒಪ್ತಾಳ ಇಲ್ವಾ ಅನ್ನೋದನ್ನ ತಿಳಿಸ್ತಾ ಹೋಗ್ತೀನಿ. ಇಲ್ಲಿ ಭೂಮಿ ಅಜಿತ ಒಂದೇ ರೂಮಲ್ಲಿ ಮಲಗಿರ್ತಾರೆ. ಅವಾಗ ಇನ್ನೇನು ಅಜಿತ ಬೆಳಕರಿತು ಅಂತಂದು ಎದ್ದು ನೋಡಿದಾಗ ಭೂಮಿ ಇನ್ನೂ ಮಲಗಿರ್ತಾಳೆ. ಆವಾಗ ಅಜಿತ ಇದ್ದನು ಭೂಮಿ ಕಾಲನ್ನ ನೋಡಿ, ಅಯ್ಯೋ ನನ್ನಿಂದನೇ ಇವ್ರ ಕಾಲಿಗೆ ಈ ಥರ ಗಾಯ ಆಯ್ತಲ್ಲ ಅಂತ ಅಂದ್ಬಿಟ್ಟು ರಾತ್ರಿ ಆಗಿರೋದ್ರನ್ನೆಲ್ಲ ನೆನೆಸ್ಕೊತ ಭೂಮಿ ಕಾಲನ್ನ ಮುಟ್ಟೋಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಭೂಮಿಗೆ ಎಚ್ಚರಿಕೆ ಆಗುತ್ತೆ. ಅಯ್ಯೋ ಸಾಹೇಬ್ರೆ, ಏನು ಮಾಡ್ತಿದ್ದೀರಾ ನೀವು? ಅಯ್ಯೋ ದೇವ್ರೇ ಅಂತ ಅಂದ್ಬಿಟ್ಟು ಫುಲ್ ಗಾಬರಿ ಆಗ್ತಾಳೆ. ಅವಾಗ ಅಯ್ಯೋ ನಾನು ಏನು ಮಾಡಿಲ್ಲಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಅಜಿತ ಹೇಳ್ತಾನೆ. ಅವಾಗ ಸಾಹೇಬ್ರೆ, ಅಲ್ಲ ನೀವು ಏನು ಅಂದ್ಕೊಂಡ್ಬಿಟ್ಟಿದ್ದೀರಾ? ನಾನು ನಿಮ್ಮನ್ನ ಎಷ್ಟು ಒಳ್ಳೆಯವರು ಅಂತ ಅಂದ್ಕೊಂಡಿದ್ದೆ. ಅಯ್ಯೋ ದೇವ್ರೇ, ಎಂಥ ಅಪವಾದ ಆಗೋದು. ಕೃಷ್ಣ ಕೃಷ್ಣ, ಇವ್ರು ನನ್ನ ಹತ್ರ ಬಂದು ಕೂತ್ಕೂಟಿಗೆ ನನಗೆ ಎಚ್ಚರಿಕೆ ಮಾಡೋದಲ್ಲ, ಅಷ್ಟು ಸಾಕಪ್ಪ ತಂದೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಅನ್ಕೊತಿರ್ತಾಳೆ. ಅವಾಗ ಅಜಿತ ಇದ್ದನು, ಸರಿ ಇವಾಗ ಏನಾಯಿತು ಅಂತ ಹೀಗೆ ಮಾತಾಡ್ತಿದ್ದಿ? ಇನ್ನೂ ಏನಾಗಬೇಕಿತ್ತು ಸಾಹೇಬ್ರೆ? ಅಲ್ಲ ಸಾಹೇಬ್ರೆ, ರಾತ್ರಿ ಅಷ್ಟೆಲ್ಲ ಮಾತಾಡಿದ್ದೀನಿ, ಅಷ್ಟೆಲ್ಲ ಹೇಳಿದ್ದೀನಿ, ನಿಮಗೆ ನಿದ್ದೆ ಬರಲ್ಲ ಅಂತ ಅಂದ್ಬಿಟ್ಟು ಲೈಟೆಲ್ಲ ಆಫ್ ಮಾಡಿದ್ದೀನಿ. ಇವಾಗ ಬೆಳಗ್ಗೆ ಬಂದುಬಿಟ್ಟು ನನ್ನ ಕಾಲು ಕಡೆ ಕೂತ್ಕೊಂಡ್ಬಿಟ್ಟಿದ್ದೀರಲ್ಲ ಸಾಹೇಬ್ರೆ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ನೋಡು ಭೂಮಿ, ನಾನು ಹೇಳಿದ್ರೆ ಸ್ವಲ್ಪ ಕೇಳಿದಾಗ, ಇಲ್ಲ ಸಾಹೇಬ್ರೆ, ನಾನು ಏನೂ ಕೇಳಲ್ಲ ಸಾಹೇಬ್ರೆ, ನೀವು ಎಂಥರಂತ ನನಗೆ ಗೊತ್ತು ಸಾಹೇಬ್ರೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಏಯ್ ನೀ ತಪ್ಪಾಗೆಲ್ಲ ತಿಳ್ಕೊಳಕ್ಕೆ ಹೋಗ್ಬೇಡ ನೋಡು ಅಂದಾಗ, ಇಲ್ಲ ಸಾಹೇಬ್ರೆ ಸಾಕು, ನಿನ್ನ ಸಾವಾಸನೆ ಸಾಕು ಸಾಹೇಬ್ರೆ. ಅಪ್ಪ ನನಗೇನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ, ಅಯ್ಯೋ ದೇವ್ರೆ, ಮುಳ್ಳಿ ಮೇಲೆ ಬಾಳೆ ಬಿದ್ರೂ, ಬಾಳೆ ಮೇಲೆ ಮುಳ್ಳೆ ಬಿದ್ರೂ ಅಂದರೆ ಹರಿದು ಹೋಗೋದು ಬಾಳೆನೆಯ. ಹಾಗಾದರೆ ನನ್ನ ಲೈಫು ಅಷ್ಟೇಯ. ನೀವು ನನ್ನ ಮೇಲೆ ಬಂದರು, ನಾನು ನಿನ್ನ ಮೇಲೆ ಬಂದರು, ನನ್ನ ಬಾಳೆ ಹರಿದು 12 ಮಳೆ ಆಗೋದು ನನ್ನ ಬಾಳೆಯ. ಅಪ್ಪ ನಿನ್ನ ಸಾವಾಸನೆ ಬೇಡಪ್ಪ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ತುಂಬನೇ ಮಾತಾಡ್ತಿರ್ತಾಳೆ. ನೋಡು ಭೂಮಿ, ನಾನು ಆ ಥರದವನಲ್ಲ, ನೀನು ತಪ್ಪಾಗಿ ಮಾತಾಡ್ತಾ ಇದೆಯಾ, ಆ ಥರ ಏನು ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ಯಾಕೆ ನನ್ನ ಮೇಲೆ ಈ ಥರ ಅಪವಾದ ಹೊರಿಸ್ತೀಯಾ? ನಿನಗಿಂತ ನನ್ನ ಶೀಲ ಮೇಲೆ ತುಂಬ ನನಗೆ ಭಯ ಇದೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಜಿತ ತುಂಬನೇ ಕೊರೆಗೆ ಸುರಿತಾನೆ. ಹೌದಾ ಸಾಹೇಬ್ರೆ, ಸರಿ ಆಯಿತು, ಫ್ರೆಶ್ ಅಪ್ ಆಗಿ ಬನ್ನಿ ಅಂತಂದ್ಬಿಟ್ಟು ಭೂಮಿನಿ ಸಹಿತ ಅಲ್ಲಿಂದ ಎದ್ದು ಹೋಗ್ತಾಳೆ. ಇನ್ನು ಭೂಮಿ ಇದ್ದಳು ದೇವಿಯನಿ ರೂಮ್ಗೆ ಹೋಗ್ತಾಳೆ. ದೇವಿಯನಿ ಅಮ್ಮ ಏನು ಮಾಡ್ತಿದ್ದೀರಾ ಅಂತಂದು ಕೇಳಿದಾಗ, ತುಂಬ ತಲೆನೋವು ಭೂಮಿ ಅಂದಾಗ, ಅಯ್ಯೋ ಟೀ ಏನಾದರೂ ಮಾಡ್ಕೊಂಬರಲ್ಲ? ಬೇಡ ಭೂಮಿ ಅಂತ ಅಂದ್ಬಿಟ್ಟು ದೇವಿಯನಿ ಹೇಳ್ತಾಳೆ. ಅವಾಗ ಸರಿ ಒಂದು ನಿಮಿಷ ತಲೆನಾದರೂ ಓದುತ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಬೇಡ ಭೂಮಿ, ಏನು ಅಂತ ಅಂದ್ಬಿಟ್ಟು ಕೇಳ್ತಾರೆ. ಸರಿ ಭೂಮಿ, ಅದೆಲ್ಲ ಬಿಟ್ಟಾಕು, ನೀನು ನಿನ್ನ ಗಂಡ ಹೆಂಡತಿ ಇಬ್ಬರು ಒಂದಾದ್ರಲ್ಲ, ನನಗೆ ಅದೇ ಸಾಕು ಭೂಮಿ. ಈ ಖುಷಿ ವಿಚಾರ ಕೇಳಿ ನನಗೆ ತುಂಬಾ ಸಂತೋಷ ಆಯಿತು ಭೂಮಿ. ನೀವಿಬ್ಬರು ಒಂದು ಆಗ್ತಿರೋ ಇಲ್ಲೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ. ಹೇಗೋ ಅಂತೂ ಇಂತೂ ನೀವಿಬ್ಬರು ಒಂದೇ ರೂಮಲ್ಲಿ ಹೋಗಿ ಒಂದಾದ್ರಲ್ಲ, ಅಷ್ಟು ಸಾಕಪ್ಪ. ಮನೆಯವರೆಲ್ಲ ಸೇರ್ಕೊಂಡು ಮಾಡಿರೋದು ಒಂದು ಒಳ್ಳೆ ಕೆಲಸನೇ ಆಗೋಯ್ತು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಇಲ್ಲ ಅಮ್ಮ, ಆ ಥರ ಏನೂ ಇಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಯಾಕೆ ಭೂಮಿ, ನೀವಿಬ್ಬರು ಒಂದಾಗಲಿಲ್ವಾ? ಅಜಿತ ನೀನು ಒಂದಾಗಿಲ್ವಾ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಮತ್ತೆ ಕೇಳ್ತಾರೆ. ಇಲ್ಲ ಅಮ್ಮ, ನಾವಿಬ್ಬರು ಒಂದಾಗಿಲ್ಲ. ಅಂದರೆ ನಾವು ಮಧ್ಯೆ ಆಗಿರೋ ಗಲಾಟೆಯಿಂದ, ಅಂದರೆ ಅತ್ತೆಗೆ ಸುಮ್ಮನೆ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದು ತಿಂಗಳ ಮಟ್ಟಿಗೆ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಅಂದ್ಬಿಟ್ಟು ಒಪ್ಪಂದಕ್ಕೆ ಒಪ್ಪಿದ್ದೀನಿ ಅಂತ ಅಂದ್ಬಿಟ್ಟು ಭೂಮಿ ಹೇಳ್ತಾಳೆ. ಏನೋ ಒಪ್ಪಂದನ? ನೀನು ಏನು ಹೇಳ್ತಿದ್ದೀನಿ, ನಾನು ಅರ್ಥ ಆಗ್ತಾ ಇಲ್ಲ ಭೂಮಿ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಕೇಳ್ತಾಳೆ. ಅಮ್ಮ ಅದೆಲ್ಲ ಬೇಡ, ಬಿಟ್ಟಾಕೆ. ಆದರೆ ನಾನು ಅಂದರೆ ಸಾಹೇಬ್ರಿಂದ ದೂರ ಹೋಗಬೇಕು, ನನಗೂ ಕೆಲವೊಂದು ಆಸೆಗಳೆಲ್ಲ ಇದ್ದಾವೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಆದರೆ ದೇವಯಾನಿ ಅಮ್ಮ, ನನಗೊಂದು ಆಸೆ ಇದೆ, ಅಂದರೆ ನಾನು ಕಾನ್ಸ್ಟೇಬಲ್ ಆಗಬೇಕು ಅಂತ ಇದ್ದೀನಿ. ಅಂದರೆ ನಾನು ಇವಾಗ ಅಜಿತ್ ಅವ್ರನ್ನ, ಅಂದರೆ ನನ್ನ ಸಾಹೇಬ್ರನ್ನ ಬಿಟ್ಟು ಹೋಗೋದಕ್ಕೆ ಒಂದು ಕಾರಣ ಬೇಕು. ಹಾಗೆ ಆ ಕಾರಣ ಮನೆಯವ್ರಿಗೆಲ್ಲ ಸಹಿತ ಅದು ಗೊತ್ತಾಗಬೇಕು. ಅಂದರೆ ಉದ್ದೇಶ ಏನೇ ಬೇರೆ ಇದೆ, ನಾನು ಇವರೆಲ್ಲರಿಂದ ದೂರ ಆಗೋದಕ್ಕೆ ಒಂದು ಕಾರಣ ಬೇಕು. ಅದಕ್ಕೋಸ್ಕರ ನಾನೊಂದು ಡಿಸೈಡ್ನ ಮಾಡಿದ್ದೀನಿ, ನಾನು ಒಂದು ಕಾನ್ಸ್ಟೇಬಲ್ ಆಗಬೇಕು ಅಂತ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ಟ್ರೈನಿಂಗ್ಗೆ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಕೆಲಸದ ನೆಪ ಹಾಕ್ಕೊಂಡು ಈ ಮನೆಯಿಂದ ನಾನು ದೂರ ಹೋಗಬೇಕು ಅಂತ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಿದ್ದಿ. ಅಯ್ಯೋ ಏನು ಹೇಳ್ತಿದ್ದೀಯ ಕಂದ, ನೀನು ಕಾನ್ಸ್ಟೇಬಲ್ ಆಗೋದ? ಇದಕ್ಕೆಲ್ಲ ಅಜಿತ ಹೋಗ್ತಾನೆ ಅಂದಾಗ, ನಾನು ಒಪ್ಸೋ ಜವಾಬ್ದಾರಿ ನಂದು, ಆದರೆ ನಾನು ಹೋಗಲೇಬೇಕು, ಇವರೆಲ್ಲರಿಂದ ದೂರ ಆಗಲೇಬೇಕು ನಾನು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅಯ್ಯೋ ಕಂದ, ಈ ವಯಸ್ಸಲ್ಲಿ ನಿನಗಿಂತ ಆಸೆ ಇದೆಯಲ್ಲ ಕಂದ ಅಂದಾಗ, ಹೌದು ಅಮ್ಮ, ನನ್ನ ತಂದೆಯ ಆಸೆ ಆಗಿತ್ತು ಕಾನ್ಸ್ಟೇಬಲ್ ಆಗಬೇಕು ಅಂತ. ಅದಕ್ಕೋಸ್ಕರ ನಾನು ಒಂದು ಸ್ವಾವಲಂಬಿಯಾಗಿ ನನ್ನ ಹಕ್ಕಲ್ಲಿ ನಾನು ಬದುಕಬೇಕು ಅಂತ ಅಂದ್ಬಿಟ್ಟು ನಾನೊಂದು ಕಾನ್ಸ್ಟೇಬಲ್ ಆಗಬೇಕು ಅಂತ ಇದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಅಯ್ಯೋ ಕಂದ, ನಿನ್ನ ಧೈರ್ಯಕ್ಕೆ ನಾನು ಮೆಸ್ತೆ, ಹಾಗೆ ನಿನ್ನ ಹಠ ಛಲಕ್ಕೆ ನಾನು ಮೆಸ್ತೆ ಭೂಮಿ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾಳೆ. ಹೋಗ ದೇವಯಾನಿ ಇದ್ದಳು. ಭೂಮಿ, ನೀನು ಏನು ಮಾಡಿದ್ರು ನಿನ್ನ ಹಿಂದೆ ನಾನು ಇರ್ತೀನಿ ಭೂಮಿ, ನಿನಗೇನೇ ಬೇಕಾದರೂ ಸಪೋರ್ಟ್ ನಾನು ಕೊಡ್ತೀನಿ. ಅಂದರೆ ನೀನು ಕಾನ್ಸ್ಟೇಬಲ್ ಆಗಬೇಕು ಅಂದರೆ ಏನೇ ಬೇಕಾದ್ರೂ ಅದಕ್ಕೆ ನಾನು ಹೊಂದಿಸ್ಕೊಡ್ತೀನಿ. ಹಾಗೆ ನಿನ್ನನ್ನು ಒಂದು ಕ್ಲಾಸಿಗೆ ಸೇರಿಸ್ತೀನಿ. ಬೆಂಗಳೂರಲ್ಲಿ ನನಗೆ ಗೊತ್ತಿರೋರು ಒಬ್ಬರಿದ್ದಾರೆ, ಅಲ್ಲಿ ಹೋಗಿ ನೀನು ಜಾಯ್ನ್ ಆದರೆ ನಿನಗೆ ಆದಷ್ಟು ಬೇಗ ಕೆಲಸ, ಟ್ರೈನಿಂಗ್ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳ್ತಾರೆ. ಅಮ್ಮ, ನೀವು ಇಷ್ಟೆಲ್ಲ ಸಹಾಯ ಮಾಡ್ತಾ ಇದ್ದೀನಿ ಅಂದರೆ ನನಗೆ ತುಂಬಾ ಖುಷಿ ಅಮ್ಮ, ನಾನು ನಿಜವಾಗ್ಲೂ ಕಾನ್ಸ್ಟೇಬಲ್ ಆಗೇ ಆಗ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಹೇಳ್ತಾಳೆ. ಅವಾಗ ಆದರೆ ಭೂಮಿ ಒಂದೇ ತೊಂದರೆ ಭೂಮಿ ಅಂತ ಅಂದ್ಬಿಟ್ಟು ಇಲ್ಲಿ ದೇವಯಾನಿ ಹೇಳಿದಾಗ, ಅಂದರೆ ಬೆಂಗಳೂರಿಗೂ ಹಾಗೂ ಇಲ್ಲಿಗೂ ಬರೋದಕ್ಕೆ, ಅಂದರೆ ನೀನು ಅಪ್ ಆ್ಯಂಡ್ ಡೌನ್ ಮಾಡಬೇಕಾದ್ರೆ ತುಂಬ ತೊಂದರೆ ಆಗುತ್ತೆ, ಎಷ್ಟೊತ್ತಿಗೂ ಬರಬೇಕಾಗುತ್ತೆ ಭೂಮಿ, ಮನೆಯವರೆಲ್ಲ ಒಪ್ಪಬೇಕಲ್ಲ ಅಂತ
ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅದು ಹೇಗಾದರೂ ಮಾಡಿ ಮನೆಯವ್ರನ್ನೆಲ್ಲ ಒಪ್ಪಿಸ್ಲೇಬೇಕು ದೇವಿಯನ್ನೇ ಅಮ್ಮ, ಇಲ್ಲಾಂದರೆ ನನಗೆ ಬೇರೆ ಯಾವ ವಿಧಿನೂ ಇಲ್ಲ, ಇದೇ ಒಂದು ನೆಪ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಇದಳು ಹೇಳ್ತಾಳೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಇದನ್ನು ಆದಷ್ಟು ಬೇಗ ಈ ಸುಳ್ಳನ್ನ ಹೇಳ್ಕೊಂಡು ತೀರೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಳೆ. ಅವಾಗ ಏನು ಸುಳ್ಳು, ಏನು ಮುಚ್ಚಿಟ್ಟಿದೆಯಾ ಎಲ್ಲರಿಂದ ಅಂತ ಅಂದ್ಬಿಟ್ಟು ಇಲ್ಲಿ ದೇವಿಯನ್ನೇ ಕೇಳ್ತಾಳೆ. ಅವಾಗ ಅಮ್ಮ ಅದ್ರ ಬಗ್ಗೆ ಬಿಟ್ಟಾಕಿ ಇವಾಗ ಆದಷ್ಟು ಬೇಗ ಮನೆಯವರೆಲ್ಲ ಕಾನ್ಸ್ಟೇಬಲ್ ಆಗಬೇಕು ಅಂತ ಅಂದ್ಬಿಟ್ಟು ನಾನು ಇದ್ದೀನಿ ಅಂತ ಅಂದ್ಬಿಟ್ಟು ಮನೆಯವ್ರಿಗೆಲ್ಲ ತಿಳಿಸ್ತೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು ಒಂದು ಕಡೆ ಸೇರಿಸ್ತಾಳೆ. ಹಾಗೆ ಮನೆಯವರೆಲ್ಲರೂ ಸಹಿತ ಬರ್ತಾರೆ. ಅವಾಗ ಅಜ್ಜಿನೂ ಸಹಿತ ಬಂದುಬಿಟ್ಟು ಏನು ಭೂಮಿ ನೀನು ಕಾನ್ಸ್ಟೇಬಲ್ ಆಗಬೇಕು ಅಂತ ಇದೆಯಾ ಅಂತ ಅಂದ್ಬಿಟ್ಟು ಕೇಳ್ತಾರೆ. ಅವಾಗ ಸಂಗೀತನಿಗೂ ಶಾಕ್ ಆಗುತ್ತೆ. ಏನು ಭೂಮಿ ಕಾನ್ಸ್ಟೇಬಲ್ ಆಗಬೇಕಾ ಅಂತ ಅಂದ್ಬಿಟ್ಟು ಶಾಕ್ ಆಗ್ತಾಳೆ. ಅವಾಗ ಶ್ರವಣ ಪ್ರತಿಯೊಬ್ಬರಿಗೂ ಸಹಿತ ಶಾಕ್ ಆಗುತ್ತೆ. ಅವಾಗ ಶ್ರವಣ ಇದ್ದರು ಭೂಮಿ ನಿನಗೇನು ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು ಇವಾಗ ಕೆಲ್ಸಕ್ಕೆ ಹೋಗಬೇಕು, ಇವಾಗ ಕೆಲಸ ಕಲಿಬೇಕು ಅಂತ ಇದೆಯಾ, ನೀನು ಆರಾಮಾಗಿ ಮನೇಲಿ ಇರ್ಬೋದಲ್ಲ ಭೂಮಿ ಅಂತ ಅಂದ್ಬಿಟ್ಟು ಇಲ್ಲಿ ಶ್ರವಣ ಸಹಿತ ಹೇಳ್ತಾನೆ. ಅವಾಗ ಸಂಗೀತಕ್ಕೆ ಸಖತ್ ಬೇಜಾರಾಗುತ್ತೆ. ಏನು ಭೂಮಿ ನೀನು ಅಂದರೆ ಕಾನ್ಸ್ಟೇಬಲ್ ಆಗಬೇಕು ಅಂದರೆ ನಿಜವಾಗ್ಲೂ ನಾನು ಹೇಳ್ವಿಲ್ವಾ, ಮುಂಚೆ ಥರ ನಾನು ಸೊಸೆ ಥರ ಇಲ್ಲ, ಇವಳು ನಿಜವಾಗ್ಲೂ ತುಂಬ ಬದಲಾಗಿದ್ದಾಳೆ ಅಂತ ಅಂದ್ಬಿಟ್ಟು ಮತ್ತೆ ಹೇಳ್ತಾಳೆ. ಅವಾಗ ಅಯ್ಯೋ ಇವಾಗ ಏನಾಯಿತು ಅಂತ ಅಂದ್ಬಿಟ್ಟು ಈಗೆಲ್ಲ ಮಾತಾಡ್ತಾ ಇದೆಯಾ ಅಂತ ಅಂದ್ಬಿಟ್ಟು ದೇವಯಾನಿ ಕೇಳ್ತಾಳೆ. ಮುಂಚೆ ಅದೇ ನಾನು ಹೀಗೆ ಮಾಡಬೇಕು ಅಂತ ಇದ್ದೀನಿ, ಹೀಗಿದ್ದೀನಿ, ಹೀಗೆ ಮಾಡಬೇಕು, ಈ ಥರ ಯೋಚನೆ ಮಾಡಬೇಕು ಅಂತ ಇದ್ದೀನಿ, ಪ್ರತಿಯೊಂದನ್ನು ಸಹಿತ ನನ್ನ ಹತ್ರ ಬಂದು ಕೇಳ್ತಿದ್ಲು. ಆದರೆ ಇವತ್ತು ಅವಳು ಡಿಸೈಡ್ ಮಾಡಿಬಿಟ್ಟು ನನ್ನ ಹತ್ತಕ್ಕೆ ಬಂದು ಹೇಳಿದಾಳೆ. ಇವಾಗಲೂ ಗೊತ್ತಾಯಿತು ಅಂದರೆ ಅತ್ತೆ ಕೈಲಿ ಏನೂ ಆಗೋದಿಲ್ಲ, ಅತ್ತೆ ಹತ್ರ ಹೇಳಿದ ವೇಸ್ಟು ಅಂತ ಅಂದ್ಕೊಂಡಿದ್ದಾಳೆ ಅನಿಸುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಅಂದರೆ ಸಂಗೀತ ಹೇಳ್ತಾಳೆ. ಅಯ್ಯೋ ಅತ್ತೆ ನೀವು ತಪ್ಪ ತಿಳ್ಕೊಂಡಿರೋ, ಬೇಡ ಭೂಮಿ ನನಗಿಷ್ಟ ಇಲ್ಲ ಭೂಮಿ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅವಾಗ ಸರಿ ಅದೆಲ್ಲ ಬಿಡು, ಅವಳು ಸ್ವಾವಲಂಬಿಯಾಗಿ ಬದುಕಬೇಕು ತಾನೆ, ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ದೇವಿಯಾನಿ ಹೇಗಾದರೂ ಮಾಡಿ ಭೂಮಿನ ಕಾನ್ಸ್ಟೇಬಲ್ ಕಳ್ಸೋಣ ಅಂತ ಅಂದ್ಬಿಟ್ಟು ಪ್ರಯತ್ನನೇ ಪಡ್ತಾಳೆ. ಅವಾಗ ಇಲ್ಲಿ ಭೂಮಿನ ಸಹಿತ ಹೇಳ್ತಾಳೆ. ಅವಾಗ ಅಂದರೆ ನನ್ನ ಮಗನೇ ಪೊಲೀಸ್ ಕೆಲಸ ಆಗೋದಕ್ಕೆ ನನಗೆ ಇಷ್ಟ ಇರಲಿಲ್ಲ, ಅಂಥದ್ರಾಗಿ ನನ್ನ ಸೊಸೆನ ಮತ್ತು ಅದೇ ಕೆಲಸಕ್ಕೆ ನಾನು ಸೇರಿಸ್ತೀನ ಅಂತ ಅಂದ್ಬಿಟ್ಟು ನನಗೆ ಮಾತ್ರ ಇದರಲ್ಲಿ ಒಂದು ಚೂರು ಇಷ್ಟ ಇಲ್ಲ, ನನ್ನನ್ನು ಕಾನ್ಸ್ಟೇಬಲ್ ಕೆಲಸಕ್ಕೆ ಕಳ್ಸೋದಕ್ಕೆ ನನಗೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ ಅಂತ ಅಂದ್ಬಿಟ್ಟು ಸಂಗೀತ ಕಂಡೀಷನಾಗೆ ಹೇಳ್ತಾಳೆ. ಅವಾಗ ದೇವಿ ಏನಿದ್ದಳು, ನೋಡು ಸಂಗೀತ ಅವಳನ್ನ ಕಟ್ಟಾಕೊಂಡು ಅಂದರೆ ಅವಳು ಇಚ್ಛೆಗೆ ಹೋಗ್ತಾ ಇಲ್ಲ, ಅವಳಿಗೂ ಅವ್ರ ತಂದೆ ತಾಯಿ ಆಸೆ ಇರುತ್ತೆ, ಅದನ್ನು ಈಡೇರಿಸಬೇಕು ಅನ್ನೋದು ಅವಳು ಕನಸು ಆಗಿದೆ ಅಂತೆ. ಅದಕ್ಕೋಸ್ಕರ ಅವ್ರ ತಂದೆಗೋಸ್ಕರ ಅವಳ ಪ್ರೀತಿನ ಹಾಗೆ ಅವಳ ಕನಸನ್ನ ನೆನೆಸು ಮಾಡ್ಕೊಬೇಕು ಅಂತಿದ್ದಾಳೆ. ನಾವು ಯಾಕೆ ಅವಳ ಕನಸನ್ನ ನೆನೆಸಾಗದೆ ಹಾಗೆ ಮುಚ್ಚೋಕ್ಕಾಗುತ್ತೆ? ಎಷ್ಟೋ ಜನ ತಂದೆ ತಾಯಿನೇ ಬೇಡ ಅಂತ ಅಂದ್ಬಿಟ್ಟು ಅನಾಥಾಶ್ರಮಕ್ಕೆ ಬಿಡ್ತಾರೆ. ಇವತ್ತು ತನ್ನ ತಂದೆ ಎಲ್ಲೋ ಹೋಗಿದ್ದಾರೆ, ಎಲ್ಲೋ ಹೋಗಿದ್ದಾರೆ ಅನ್ನೋ ಗೊತ್ತಿಲ್ಲ ಅಂತ ತಂದೆ ತಾಯಿಗೋಸ್ಕರ ಇವತ್ತು ನಾನು ಕಾನ್ಸ್ಟೇಬಲ್ ಬೇಕು, ಅವ್ರ ಆಸೆನ ಈಡೇರಿಸಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಪಣ ತೊಟ್ಟಿದ್ದಾಳೆ. ಪ್ಲೀಸ್ ನೀನು ಯಾಕೆ ಹೀಗೆ ಮಾಡ್ತಾ ಇದೆಯಾ, ಅವಳು ಹೆಣ್ಣು ಅಂದಮೇಲೆ ಒಂದು ಸ್ವಾವಲಂಬಿಯಾಗಿ ಬದುಕಬೇಕು, ಅವಳ ಹಕ್ಕಲ್ಲಿ ಅವಳು ಇರಬೇಕು, ಇದಕ್ಕೆಲ್ಲ ನಾನು ಸಪೋರ್ಟಪ್ಪ, ಭೂಮಿ ಏನು ಮಾಡಿದ್ರೆ ನಾನು ಇದಕ್ಕೆ ಸಪೋರ್ಟಿವಾಗಿದ್ದೀನಿ ಅಂತ ಅಂದ್ಬಿಟ್ಟು ದೇವೇನೇ ಹೇಳ್ತಾಳೆ. ನನ್ನ ಜೊತೆ ಯಾರೆಲ್ಲ ಕೈ ಜೋಡಿಸ್ತೀರ ಕೈ ಎತ್ತಿ ಅಂದಾಗ ಮನೆಯವರೆಲ್ಲ ಸರಿ ಭೂಮಿ ಎತ್ತಿಗೆ ಅಂದರೆ ಇಲ್ಲಿ ಲಚ್ಚಿನ ಸಹಿತ ಹೌದು ಅದಕ್ಕೆ ಸ್ವಾವಲಂಬಿಯಾಗಿರಬೇಕು, ಅವ್ರ ದುಡ್ಡು ಮೇಲೆ ಅವ್ರು ಇರಬೇಕು, ಹೆಣ್ಣು ಯಾವತ್ತೂ ಮನೆ ಒಳಗೆ ಇರಬಾರ್ದು, ಅವರ ಹಕ್ಕಲ್ಲಿ ಅವ್ರು ಇರಬೇಕು ಅಂತ ಅಂದ್ಬಿಟ್ಟು ಸರಿ ನನ್ನ ಓಟು ಎಲ್ರಿಗೂ ಸಹಿತ ಅಂದ್ಬಿಟ್ಟು ಭೂಮಿನ ತಕ್ಕ ಎಲ್ಲರೂ ಕೈ ಮಾಡಿ ತೋರಿಸ್ತಾರೆ. ಅಂದರೆ ಭೂಮಿಗೆ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ. ಅವಾಗ ಅಜಿತ್ಗೂ ಸಹಿತ ರಮಣ್ ಇದ್ದನು, ರಮಣ್ ನೀನು ಹೆಂಡತಿ ಹೀಗೆ ಹೇಳ್ತಿದ್ದಾಳಪ್ಪ, ನಿನ್ನ ಅಭಿಪ್ರಾಯ ಏನು ಅಂತ ಅಂದ್ಬಿಟ್ಟು ಕೇಳಿದಾಗ ಅಜಿತ್ಗೆ ಏನು ಮಾತಾಡಿದ್ರೆ ಸುಮ್ಮನೆ ನಿಂತಿರ್ತಾನೆ. ಅವಾಗ ದೇವಯ್ಯನ ಇದ್ದಳು, ಅಯ್ಯೋ ಅಜಿತ್ ಹೆಂಗೆ ಕೇಳ್ತಿದ್ದೀರಾ, ಅಜಿತ್ ಇನ್ನು ಹೆಂಡತಿಗೋಸ್ಕರ ಬಿಡ್ತಾನ, ಅವ್ನು ಫುಲ್ ಸಪೋರ್ಟು ಅಂತ ಅಂದ್ಬಿಟ್ಟು ಇಲ್ಲಿ ದೇವಯ್ಯನ ಹೇಳಿದಾಗ ಅಜಿತ ಸುಮ್ಮನೆ ಸ್ಮೈಲ್ ಮಾಡ್ತಾನೆ. ಅವಾಗ ಸರಿ ಅಂತ ಅಂದ್ಬಿಟ್ಟು ಸರಿ ಮನೆಯವರೆಲ್ಲ ಒಂದಾದ್ರೆ ನಾನು ಒಬ್ಬಳೇ ಒಂದಾ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳಿದಾಗ ಸರಿ ನಾನು ಕಾನ್ಸ್ಟೇಬಲ್ ಕೆಲಸಕ್ಕೆ ಕಳಿಸ್ತೀನಿ, ಆದರೆ ನನ್ನ ಒಂದು ಕಂಡೀಷನ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಅದೇನು ಕಂಡೀಷನ್ ಅಮ್ಮ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಕೇಳಿದಾಗ ಅಂದರೆ ನೀನು ಕಾನ್ಸ್ಟೇಬಲ್ ಆಗಿ ಹೋಗಲೇಬೇಕು ಅನ್ನೋದಾದರೆ ನನ್ನ ಮನೆಗೆ ಒಂದು ಕುಡಿನ ಕೊಟ್ಟು ಹೋಗಬೇಕು, ಅಂದರೆ ನನಗೆ ಒಂದು ಮೊಮ್ಮಗು ಬೇಕು, ಮೊಮ್ಮಗನ ಕೊಟ್ಬಿಟ್ಟು ನಿನ್ನ ಆಸೆ ಏನಿದ್ರು ಈಡೇರಿಸ್ಕೊ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಒಂದು ಆರ್ಡ್ರನ್ನ ಮಾಡ್ತಾಳೆ. ಅವಾಗ ಎಲ್ಲರಿಗೂ ಸಹಿತ ಶಾಕ್ ಆಗುತ್ತೆ, ಹಾಗೆ ಅಜಿತ್ಗೂ ಸಹಿತ ಇದೇ ನಮ್ಮ ಈ ಥರ ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಶಾಕ್ ಆಗುತ್ತೆ. ಅವಾಗ ಸಂಗೀತ ಇದ್ದಳು, ನನ್ನ ಅತ್ತೆ ಇದ್ದರು ನಿನ್ನ ಮಗನ ಯಾಕೆ ಸೊಸೆ ಜೊತೆ ಕಳಿಸ್ತೆ ಅಂತ ಅಂದ್ಬಿಟ್ಟು ನನ್ನ ಅತ್ತೆಗೆ ತುಂಬ ಜನ ಕೇಳಿದ್ದಾರೆ, ಆದರೆ ನನ್ನ ಅತ್ತೆ ಹೇಳಿದೊಂದೇ ಮಾತು, ನನ್ನ ಸೊಸೆ ಜೊತೆ ನನ್ನ ಮಗನು ಚೆನ್ನಾಗಿರ್ತೀನಿ ಅಂದರೆ ಎಲ್ಲಾದರೂ ಇರಲಿ ಬಿಡು ಅಂತ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೀನಿ. ಇವತ್ತು ನೀನು ಸಹಿತ ನಿನ್ನ ಖುಷಿಗೋಸ್ಕರ ನಾನು ಯಾಕೆ ಅಡ್ಡಿ ಆಗಲಿ, ನೀನು ಚೆನ್ನಾಗಿರಲೇಬೇಕು ಭೂಮಿ, ಇವತ್ತು ನನಗೆ ಅಂತ ಅತ್ತೆ ಸಿಕ್ಕಿದ್ದಾರೆ ಅಂದರೆ ನಾನು ಯಾಕೆ ನಿನ್ನ ಆಸೆನ ಕಿತ್ಕೊಳ್ಳೋಕೆ ಹೋಗಲಿ, ನೀವು ಚೆನ್ನಾಗಿರಬೇಕು ಭೂಮಿ ಅಂತ ಅಂದ್ಬಿಟ್ಟು ಇಲ್ಲಿ ಸಂಗೀತ ಹೇಳ್ತಾಳೆ. ಅವಾಗ ಸರಿ ಆಯ್ತು ಅತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಭೂಮಿ ಇದ್ದಳು ಸಂಗೀತನ ತಪ್ಕೊಂಡು ಅಳ್ತಾಳೆ. ಅವಾಗ ಸರಿ ಆಯಿತು ಅಂತ ಅಂದ್ಬಿಟ್ಟು ಎಲ್ಲರೂ ಸಹಿತ ಒಪ್ಕೊತಾರೆ. ಅವಾಗ ಅಜಿತ ಇದ್ದನು, ಅಮ್ಮ ನನಗೆ ಕೆಲಸ ಇದೆ ನಾನು ಹೊರಡ್ತೀನಿ ಅಂತ ಅಂದ್ಬಿಟ್ಟು ಹೊರಡ್ತಾನೆ. ಅವ ಸತ್ಯಣ್ಣನ ಸಹಿತ ನನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ ನಾನು ಹೋಗಬೇಕು ಅಂತ ಅಂದ್ಬಿಟ್ಟು ಸತ್ಯಣ್ಣನ ಸಹಿತ ಅಲ್ಲಿಂದ ಎದ್ದು ಹೋಗ್ತಾನೆ. ಇಲ್ಲಿ ಶಾರದಾಗೆ ಗುಂಡೇಟ್ ಬಿದ್ದಿರೋ ಜಾಗದಿಂದ ಅಂದರೆ ಕೆಲವೊಂದು ಮಾಹಿತಿನ ತಿಳ್ಕೊಬೇಕು ಅಂತ ಅಂದ್ಬಿಟ್ಟು ಶಾರದಾನ ಒಂದು ಕಡೆ ಕರ್ಕೊಂಬರೋದಕ್ಕೆ ಭೂಮಿಗೆ ಹೇಳ್ತಾನೆ. ಇಲ್ಲಿ ಶಾರದೆಯಿಂದಾಗಿ ದೇವಯಾನಿ ಮುಖವಾಡ ಕಳಚಿ ಬೀಳುತ್ತಾ ಹಾಗೆ ಭೂಮಿ ಕಾನ್ಸ್ಟೇಬಲ್ ಆಗೋ ಕೆಲಸಕ್ಕೆ ಹೊರಡ್ತಾಳ ಅಜಿತನ ಬಿಟ್ಟು ಅನ್ನೋದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಯಾರೆಲ್ಲ ನಾನು ವಿಡಿಯೋನ ಕೊನೆ ತನಕ ನೋಡಿದಿರೋ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.